ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 4ನೇ ವಚನ. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ಸೊಂಟ ಅನ್ನುವಂಥದ್ದು ಮನುಷ್ಯನ ಸಿದ್ಧತೆಯನ್ನು ತೋರಿಸುತ್ತದೆ. ಯುದ್ಧವೀರನು ಯುದ್ಧಕ್ಕೆ ಹೊರಡುವಾಗ ತಮ್ಮ ಸೊಂಟವನ್ನು ಭದ್ರವಾಗಿ ಕಟ್ಟಿಕೊಂಡು ಕತ್ತಿಯನ್ನು ಸೊಂಟದಲ್ಲಿ ತೂಗಿ ಹಾಕಿಕೊಳ್ಳುತ್ತಾನೆ. ಇದು ಯುದ್ಧ ಮಾಡಲು ಅವರು ಸಿದ್ಧರಾಗಿದ್ದಾರೆ ಎಂಬುದಕ್ಕೆ ಒಂದು ಗುರುತಾಗಿದೆ. ಉದಾಹರಣೆಗೆ, ಸಮಾರ್ಯ ದೇಶದಲ್ಲಿ ಮಳೆ ಬೀಳದ್ದರಿಂದ ಭೀಕರ ಬರಗಾಲ ಉಂಟಾಯಿತು. ಆಗ ಎಲೀಯನು ಕರ್ಮೇಲ್ ಪರ್ವತದ ಶಿಖರದ ಮೇಲೆ ಏರಿ ಯೆಹೋವನ ಕಡೆಗೆ ಮುಖ ಮಾಡಿ ಪ್ರಾರ್ಥಿಸಿದಾಗ, ಇಗೋ, ಸಮುದ್ರದಿಂದ ಮನುಷ್ಯನ ಅಂಗೈಯಷ್ಟು ಸಣ್ಣ ಮೋಡವೊಂದು ಎದ್ದು ಬರುತ್ತಿದೆ ಎಂದು ತನ್ನ ಸೇವಕನು ಹೇಳಿದನು. ಆಗ ಎಲೀಯನು ಅವನಿಗೆ, ನೀನು ಹೋಗಿ ಆಹಾಬನಿಗೆ ಮಳೆಯು ನಿನ್ನನ್ನು ತಡೆಯದಂತೆ ರಥವನ್ನು ಸಿದ್ಧ ಮಾಡಿ ಹೊರಡು ಎಂದು ಹೇಳು ಎಂದನು. ಅಷ್ಟರಲ್ಲಿ ಆಕಾಶವು ಕಾರ್ಮೋಡಗಳಿಂದಲೂ ಗಾಳಿಯಿಂದಲೂ ಕಪ್ಪಾಗಿ ಭೀಕರ ಮಳೆ ಬಂದಿತು. ಆಹಾಬನು ರಥವನ್ನೇರಿ ಇಜ್ರೇಲಿಗೆ ಹೋದನು. ಯೆಹೋವನ ಹಸ್ತವು ಎಲೀಯನ ಮೇಲಿದ್ದದರಿಂದ ಅವನು ತನ್ನ ಸೊಂಟವನ್ನ ಬಿಗಿದುಕೊಂಡು ಆಹಾಬನಿಗಿಂತ ಮುಂಚಿತವಾಗಿ ಇಜ್ರೇಲಿನ ಪ್ರವೇಶ ದ್ವಾರದವರೆಗೂ ಓಡಿ ಹೋದನು. ಯೇಸು ಕ್ರಿಸ್ತನು ಕೂಡ ತನ್ನ ಶಿಷ್ಯರಿಗೆ ಸೇವೆ ಮಾಡುವಾಗ ಒಂದು ಟವಲನ್ನು ತೆಗೆದುಕೊಂಡು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಪಾತ್ರೆಯಲ್ಲಿ ನೀರನ್ನು ಹಾಕಿ ಶಿಷ್ಯರ ಪಾದಗಳನ್ನು ತೊಳೆಯಲು ಪ್ರಾರಂಭಿಸಿದರು. ಅವರು ಸೇವೆ ಮಾಡಲು ಯಾವಾಗಲೂ ಸಿದ್ಧವಾಗಿದ್ದರು. ಹೌದು ಪ್ರಿಯರೇ, ಸೊಂಟದ ಮಟ್ಟದ ನೀರು ಎನ್ನುವಂಥದ್ದು ಸಿದ್ಧತೆಯನ್ನು ಸೂಚಿಸುತ್ತದೆ, ಪರಿಶುದ್ಧವಾದ ಸೇವೆಯನ್ನು ಸೂಚಿಸುತ್ತದೆ. ಹಾಗಾಗಿ ನಿಮ್ಮ ಸೊಂಟಗಳು ಕಟ್ಟಲ್ಪಟ್ಟಿರಲಿ, ನಿಮ್ಮ ದೀಪಗಳು ಉರಿಯುತ್ತಿರಲಿ ಎಂದು ಯೇಸು ಹೇಳಿದರು. ಆದುದರಿಂದ ಸೊಂಟದ ಮಟ್ಟದ ಆಳಕ್ಕೆ ನೀವು ಇಳಿದು ಬನ್ನಿರಿ. ಸೊಂಟವನ್ನು ಬಿಗಿದುಕೊಂಡು ಸಿದ್ಧವಾಗಿ ಪೂರ್ಣ ಒಂದು ಬಲದಿಂದ ದೇವರ ಸೇವೆಯನ್ನ ಮಾಡಿರಿ. ಹಾಗಾಗುವಂತೆ ದೇವರು ತಾನೇ ನಿಮಗೆ ಬಲ ಶಕ್ತಿಗಳನ್ನು ಅನುಗ್ರಹಿಸಿ ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.